ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಅದ, ಏನು ಸ್ಪೆಷಲ್ ಅಂತ ಹೇಳಿ ಕೇಳೋ ಹಂಗ ಇಲ್ರಿ. ಯಾಕಂದ್ರೆ ಎವ್ರಿ ಸಂಡೇ ನಮ್ಮ ಮನಿ ಒಳಗೆ ಇಡ್ಲಿ ದೋಸೆ ಪಡ್ಡು ಇಳಿತಿದ್ದು. ಆಲ್ಮೋಸ್ಟ್ ಎಲ್ಲರ ಮನಿ ಒಳಗೂ ಲಾಸ್ಟ್ ವೀಕ ಮಾತಾಡ್ಬಿಟ್ಟಿವಿ ನಾವು. 3 ಮಂದಿ ಮುತ್ತೈದೆಯರು ಸಂಡೇಕ್ಕೊಮ್ಮೆ ಯಾರ ಮನಿಗೆ ಹೋಗ್ಲಿ ಯಾರ ಮನಿಗೆ ಬಿಡ್ಲಿ ಅಂತಿರ್ತಾರ. ಒಬ್ಬ ಮುತ್ತೈದೆ ಯಾರು ಬಂದೇ ಇರ್ತಾಳ ಮನಿಗೆ. ಆದ್ರೆ ಇವತ್ತ ಏನಾಗ್ಯದ ಅಂದ್ರೆ, ನಿನ್ನೆ ನಮ್ಮಲ್ಲಿ ಆನ್ಯುವಲ್ ಡೇ ಇರೋದ್ರಿಂದ ನೈಟ್ ಬಹಳ ಲೇಟಾಗಿ ಮನೆಗೆ ಬಂದ್ವಿ. ಈಗ ನಿನ್ನೆ ಅದು ಲಕ್ಷ್ಯ ಇಲ್ರಿ, ಅಕ್ಕಿ ನೆನೆ ಹಾಕಬೇಕು ಇದೆಲ್ಲ ಏನು ತಲೆ ಒಳಗೆ ಇಲ್ರಿ. ಹೀಗಾಗಿ ಇವತ್ತು ಸಿಂಪಲ್ ಆದ ಅಡಿಗೆ. ಟಿಫನಿಗಂತೂ ಅವಲಕ್ಕಿ ಸೂಸ್ಲಾ ಮಾಡಿದ್ದೆ, ಅದನ್ನೇನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಎಲ್ಲ ಮತ್ತು ಒಂಚೂರು ಸಂಡೆಕ್ಕೊಮ್ಮೆ ಗಿಡಗಳನ್ನೆಲ್ಲ ಅವು ಮಣ್ಣು ಗಟ್ಟಿಯಾಗಿರ್ತದಲ್ರಿ, ಒಂದು ವಾರ ಬರೀ ನೀರು ಬಿಟ್ಟಿರ್ತೀವಿ, ಅವನ್ನೆಲ್ಲ ಮಣ್ಣು ಲೂಸ್ ಮಾಡೋದು. ಹೀಗಾಗಿ ಸಂಡೇ ಏನದ ಒಂಚೂರು ಲೇಟ್ ಆಗಿನೇ ಎಲ್ಲ ಸ್ನಾನ ಸಂಧ್ಯಾ ಇರ್ತದ್ರಿ. ಲೇಟ್ ಅಂತ ಅಂದ್ರೂ ಕೂಡ ಲಾಸ್ಟ್ 7 ಗಂಟೆ ರೀ, ಅಷ್ಟರೊಳಗೆ ಸ್ನಾನ ಆಗ್ತದ. ಎಲ್ಲ ಇದು ಕೆಲಸ ಮುಗಿಸ್ಕೋಬೇಕಾಗ್ತದ. ಮತ್ತು ಇನ್ನೂ ಒಂದು ಹೇಳ್ತೀನಿ ನಿಮಗೆ, ಡೈಲಿ ನಾವು ಅರ್ಲಿ ಮಾರ್ನಿಂಗ್ ರಂಗೋಲಿ ತಳಿ ಹೊಡೆಯೋದು, ಗಿಡಗಳಿಗೆ ನೀರು ಬಿಡೋದು ಇದೆಲ್ಲ ಆಗ್ತದೆ. ಅದನ್ನೂ ಒಂದು ಬಹಳ ಚಂದ ಖುಷಿ ಅನಿಸ್ತದ. ಆಯ್ತು, ಇನ್ನೂ ಒಂದು ಲೇಟಾಗಿ ಈಗ ಬ್ಯಾಸ್ಗಿ ಒಳಗೆ ಗಿಡಗಳಿಗೆ ನಾವು ನೀರು ಹೊಡೆದ್ವಿ ಅಂತಂದ್ರಿ, ಪಕ್ಷಿಗಳು ಸಣ್ಣ ಸಣ್ಣ ಗುಬ್ಬಿಗಳನ್ರಿ ಪಕ್ಷಿಗಳು ಬಂದು ಆ ಗಿಡದ ಮೇಲೆ ಬಂದು ನೀರು ಕುಡಿಯೋದು ಇದೆಲ್ಲ ನೋಡ್ಬೇಕಾದ್ರೆ ನಾವು ದಿನನಿತ್ಯ ಅರ್ಲಿ ಮಾರ್ನಿಂಗ್ ನೀರು ಹಾಕಿ ಅವು ಬರುವುದಕ್ಕೆ, ಸೂರ್ಯೋದಯಕ್ಕೆ ಬರೋದಕ್ಕೆ ಗಿಡದಲ್ಲಿ ನೀರೇ ಇರಂಗಿಲ್ಲಲ್ಲ ಅಂಥೇಳಿ ಅದನ್ನು ಒಂಥರ ಏನೋ ಕೆಟ್ಟ ಅನ್ನಿಸ್ತದ. ಮತ್ತು ಡೈಲಿ ಅಷ್ಟು ಲೇಟಾಗಿ ಮಾಡಲಿಕ್ಕೆ ಆಗಂಗಿಲ್ಲ. ಮತ್ತು ರಂಗೋಲಿ ಹೆಂಗಾಗ್ಯದ ಹೇಳ್ತೀರಿ ಹೆಂಗೂ. ಅದನ್ನು ರಂಗೋಲಿ ನೋಡ್ಕೋತ ದುಡ್ಡಿನ ವಿಷಯದೊಳಗೆ ಒಂದು ಮೆಸೇಜ್ ಅದ ನೋಡ್ರಿ. ದುಡ್ಡು ಜೀವ ಕೊಡುತ್ತದೆ, ಪ್ರಾಣ ತೆಗೆಯುತ್ತದೆ, ಗೌರವ ತರುತ್ತದೆ, ಹೆಮ್ಮೆ ಪಡುತ್ತದೆ, ಒಳ್ಳೆಯದು ಮಾಡುತ್ತದೆ, ಕೆಟ್ಟದ್ದೂ ಮಾಡುತ್ತದೆ. ಒಂದು ಸಣ್ಣ ಬಣ್ಣದ ಕಾಗದ ಮನುಷ್ಯನ ಒಳಗಿನ ಎಲ್ಲಾ ಬಣ್ಣಗಳನ್ನು ಹೊರ ತೆಗೆಯುವ ಶಕ್ತಿ ಮಾತ್ರ ಈ ದುಡ್ಡಿಗದ ನೋಡ್ರಿ. ಹೌದಿಲ್ರಿ? ನಿಮಗೇನು ಅನ್ನಿಸ್ತದಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದ್ರ ಮೂಲಕ ಇವತ್ತ ಮಾಡಿದ ರಾಯರ ಪೂಜೆ ನಿಮ್ಗೆ ಹೇಳಿನಿಲ್ಲ, ರಾಘವೇಂದ್ರ ರಾಯರದ್ದು ಸೇವಾ ಹಿಡ್ತೀವಿ ನಾವು ಅಂತ. ನಾನು ಎತ್ತಿ ಇಟ್ಕೊಂಡು ಯಾವ ಜಾಗದಲ್ಲಿ ಪ್ರದಕ್ಷಿಣೆದು ಹಾಕ್ತೀನಿ ಅಲ್ಲಿ ರಂಗೋಲಿ ಹಾಕಿ ರಾಯರದ್ದು ನೀರು ಡೈಲಿ ಚೇಂಜ್ ಮಾಡ್ತೀನಿ ನಾನು. ಯಾಕಂದ್ರೆ ಪ್ಲೇಸ್ ಚೇಂಜ್ ಮಾಡೋದ್ರಿಂದ ನೀರು ಚೇಂಜ್ ಮಾಡೋದು. ಇಲ್ಲಾಂದ್ರೂ ನೀರು ಅವೇ ನೀರು ಇಟ್ಟರೂ ನಡೀತದ್ರಿ. ಇದು ಪ್ರಶ್ನೆ 1-2 ಸರಿ ಬಂದಿತ್ತು, ಅದಕ್ಕೆ ಹೇಳೀನಿ. ಮತ್ತು ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಆದ ತಕ್ಷಣ ಮತ್ತು ಅದೇ ಜಾಗದೊಳಗೆ ರಾಘವೇಂದ್ರ ರಾಯರ ಫೋಟೋ ಎತ್ತಿ ಇಟ್ಟು ಬಿಡ್ತೀನಿ. ಮತ್ತು ರಂಗೋಲಿ ಡೈಲಿ ಹಾಕಿರ್ತೀನಿ ರೀ. ಈ ರಂಗೋಲಿಯನ್ನು ತೋರಿಸಿದೆ ನಿಮಗೆ. ರಂಗೋಲಿ ಮಾತ್ರ ಡೈಲಿ ಚೇಂಜ್ ಮಾಡಿ ಹಾಕಿರ್ತೀನಿ. ನೋಡಿದ್ರಲ್ಲ ಇವತ್ತಿನ ಪೂಜಾ ಮತ್ತು ರಂಗೋಲಿ. ಅಡುಗೆ ಏನು ಸ್ಪೆಷಲ್ ಆಗಿತ್ತು ಅಂತ ಕೇಳ್ತೀರಿ. ಭಾಳ ಸಿಂಪಲ್ ಆದ ಅಡುಗೆ. ಯಾಕಂದ್ರೆ ಇವತ್ತು ಸಂಡೇ ನಮಗೆ ಒಂಚೂರು ರೆಸ್ಟ್ ಬೇಕಾಗಿತ್ತು. ಮತ್ತು ನಿನ್ನೆ ಮೊನ್ನೆ ಎಲ್ಲ ಕೆಲಸ ಹಂಗೆ ಉಳಿದ್ಬಿಟ್ಟಾವ್ರಿ. ಅವು ಇಷ್ಟು ಅಂತೂ ಕಂಪ್ಲೀಟ್ ಆಗಂಗಿಲ್ಲ ಇವತ್ತು. ಮತ್ತು ಆ್ಯಕ್ಚುಲಿ ಜೋಳ ಗೋಧಿ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸನೂ ಇತ್ತು. ಅವು ಯಾವು ಆಗೋದೇ ಇಲ್ಲ ಇವತ್ತು. ಯಾಕಂದ್ರೆ ಬಹಳ ಟಯರ್ಡ್ ಆಗಿಬಿಟ್ಟದ ನಿನ್ನೆ. ಹಿಂಗಾಗಿ ಇವತ್ತು ಇಡೀ ದಿವಸ ಒಂದು ಸ್ವಲ್ಪ ರೆಸ್ಟ್ ಆಯ್ತಂದ್ರೆ ನಾಳೆಯಿಂದ 1 ವೀಕ್ ಮತ್ತೆ ಚೇರ್ ಅಪ್ ಆಗಿ ಇರ್ಲಿಕ್ಕೆ ಆಗ್ತದ ಅಂತ ಹೇಳ್ತಾ ಈಗ ಅನ್ನಕ್ಕೆ ಇಡ್ಲಿಕ್ಕೆ ರೀ. ಒಂದು ಅರ್ಧ ವಾಟಕ ಬಾಸುಮತಿ ಅಕ್ಕಿ, ಒಂದು ಅರ್ಧ ವಾಟಕ ಡೈಲಿ ನಾವು ಯೂಸ್ ಮಾಡ್ತೀವಿಲ್ಲ ಆ ಅಕ್ಕಿ ಇಟ್ಟಿನ್ರಿ. ಈಗೇನದ ಬೆಂಡೆಕಾಯಿ ಮತ್ತು ಒಂದು 3-4 ಡೊಣ್ ಮೆಣಸಿನಕಾಯಿ ಚೆಂದಾಗಿ ತೊಳ್ಕೊಂಡು ಒಂದು 2 ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಇಂಗು ಹಾಕಿ ಅರಿಶಿನ ಪುಡಿ ನೀವು ಹಾಕ್ತಿದ್ರು ಹಾಕ್ಬೋದು, ಬಿಟ್ಟರು ಬರ್ತದ. ನಾನು ಹಾಕಿನ್ರಿ. ಹಾಗೆ ಒಂದು ಸ್ವಲ್ಪ ಇಂಗು ಹಾಕಿ ಚೆಂದಾಗಿ ತಾಳಿಸ್ಕೋತೀನಿ. ಬೆಂಡೆಕಾಯಿ ಮತ್ತು ಡೊಣ್ ಮೆಣಸಿನಕಾಯಿ 2 ಚೆಂದಾಗಿ ತಾಳಿಸ್ಕೋತೀನಿ. ಬೆಂಡೆಕಾಯಿ ಮೊಸರು ಗೊಜ್ಜು ಮಾಡ್ಲಿಕ್ಕೆ ರೀ. ಅಂದ್ರೆ ಮೊಸರು ಮಜ್ಜಿಗೆ ಮಾಡಿಕೊಂಡು ಟೇಸ್ಟಿ ಆಗ್ತದ್ರಿ. ನೀವು ಕೂಡ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಬೇಕಂದ್ರೆ ನೀವು ಇದ್ರೊಳಗೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿ ಹಾಕೊಂಡು ಬೆಂಡೆಕಾಯಿ ಜೊತೆ ಅದನ್ನು ತಾಳಿಸ್ಕೋಬಹುದು. ಬೆಂಡೆಕಾಯಿ ಮಜ್ಜಿಗೆ ಸಾರು ಅಂತನೂ ಕರಿಬಹುದು. ಇನ್ನು ಒಂದು 4-5 ಸೌತೆಕಾಯಿ ಹೆರದೆ, ಆ ಸೌತೆಕಾಯಿ ಮೊಸರು ಮತ್ತು ಶೇಂಗಾ ಪುಡಿ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೋತೀನಿ.
ಈ ಬ್ಯಾಸ್ಗಿ ಒಳಗೆ ಬಹಳ ಟೇಸ್ಟ್ ಆಗ್ತದ. ಹಾಗೆ ಒಂದು ಬೆಂಡೆಕಾಯಿ ಮತ್ತು ಡೊಣ್ ಮೆಣಸಿನ್ಕಾಯಿ ಒಳಗೆ ಒಂದು 2-3 ಹಸಿ ಮೆಣಸಿನ್ಕಾಯಿನೂ ತಾಳಿಸ್ಕೋತೀನಿ. ಸ್ವಲ್ಪ ಕೋತಂಬರಿ, ಈ ಮಜ್ಜಿಗೆ ಸಾರಿಗೆ, ಬೆಂಡೆಕಾಯಿ ಮಜ್ಜಿಗೆ ಸಾರಿಗೆ ಸ್ವಲ್ಪ ಕೋತಂಬರಿ ಹಾಕಿದ್ರೆ ಬಹಳ ಟೇಸ್ಟ್ ಆಗ್ತದೆ. ಇದು ಫಾಸ್ಟ್ ಅಡಿಗೆ ರೀ. ಇದು ಏನಿಲ್ಲ ಅಂದ್ರೆ ಒಂದು 15 ನಿಮಿಷದೊಳಗೆ ಆಗ್ತದೆ. ನಿಮಗೆಲ್ಲ ಜಾಸ್ತಿ ಜನರು ಕುಕ್ಕರಲ್ಲಿ ಅಡಿಗೆ ಮಾಡಿ ರೂಢಿಯದ. ಇದನ್ನು ಕೂಡ ಹೊರಗಿಟ್ಟದ್ದು ಲಘುನೇ ಆಗ್ತದ್ರಿ. ಈ ಕಡೆ ಪಲ್ಯ ಆಗೋದಕ್ಕೆ ಅನ್ನ ರೆಡಿಯಾಗಿ ಬಂದ್ಬಿಡ್ತದೆ. ಮತ್ತು ಒಂದು 2-3 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕೋತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಜ್ಜಿಗೆ ಒಳಗೆ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಮತ್ತು ನಾವು ಈಗಾಗಲೇ ಬೆಂಡೆಕಾಯಿಗೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಮಜ್ಜಿಗೆ ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗ್ತದ್ರಿ. ಹಾಗಾಗಿ ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡೆ. ಗೊತ್ತೇ ಅದ ನಿಮಗೆಲ್ಲ, ಮಜ್ಜಿಗೆ ಮಾಡ್ಕೋಬೇಕಾದ್ರೆ 1 ವಾಟಕ ಮೊಸರಿಗೆ 4 ವಾಟಕ ಮಜ್ಜಿಗೆ ನೀರು ಹಾಕಿದ್ರೆ ಮಜ್ಜಿಗೆ ಸರಿಯಾದ ಪ್ರಮಾಣದ ಮಜ್ಜಿಗೆ ರೀ. ಅದು ಟೇಸ್ಟ್ನೂ ಆಗ್ತದೆ. ಈಗ ಬೆಂಡೆಕಾಯಿ ಚೆಂದಾಗಿ ತಾಳಿಸ್ಕೊಂಡು ಆರಬೇಕ್ರಿ. ಅದು ಬಿಸಿ ಇದ್ದಾಗೆ ಹಾಕಬಾರ್ದು ಮಜ್ಜಿಗೆ, ಆರಿದ್ದು ಹಾಕಿ ನೋಡ್ರಿ. ಇದನ್ನೇನು ಕುದಿಸೋದು ಏನು ಮಾಡಂಗಿಲ್ರಿ. ಮತ್ತು ಹಂಗೆ ರೀ, ಇದು ಬಹಳ ಟೇಸ್ಟ್ ಆಗ್ತದೆ. ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ. ಈ ಬೇಸಿಗೆ ಒಳಗೆ ಹೇಳಿ ಮಾಡಿಸಿದ ಬೆಂಡೆಕಾಯಿ ಮಜ್ಜಿಗೆ ಸಾರು ಎಷ್ಟು ರುಚಿ ಆಗ್ತದೆ. ನೀವು ಹಿಂಗೆ ಮಾಡಿ ನೋಡ್ರಿ. ನಾವು ಮಜ್ಜಿಗೆ ಸಾರು ಇನ್ನೊಂದು ಟೈಪ್ ಮಾಡ್ತೀವಿ, ಅದರೊಳಗೆ ಕಡಲೆ ಹಿಟ್ಟು ಹಾಕಿ ಕುದಿಸ್ತೀವಿ. ಬಟ್ ಇದು ಕುದಿಸೋದು ಏನೂ ಇಲ್ರಿ. ಈಗ ಸರ್ವ್ ಮಾಡಿ ತೋರಿಸಿ ಬಿಡ್ತೀನಿ. 1/2 ಟೇಸ್ಟ್ ನೋಡಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಮತ್ತು ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಮತ್ತು ಮೆಂತ್ಯದ ಹಿಟ್ಟು ಹಾಕಿದ್ರೇ ಟೇಸ್ಟು. ಹಂಗೆ ಸೈಡ್ ಒಂಚೂರು ಸೌತೆಕಾಯಿ ರಾಯ್ತ, ಎಷ್ಟು ಟೇಸ್ಟ್ ಅಂತೀರಿ. ನಿಮ್ಮ ಮನೆಯೊಳಗೆ ಇವತ್ತೇನು ಸ್ಪೆಷಲ್ ಆಗಿತ್ತಂತ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗ ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಸುಮ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಧನ್ಯವಾದಗಳು.